ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರತಿಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವ್ಲಾಗಲ್ಲಿ ಗರಿಗರಿಯಾದ ಪುರಿ ಹಾಗೂ ಅದ್ರ ಜೊತೆ ಮಾವಿನ ಹಣ್ಣಿನ ರಸಾಯನವನ್ನ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತು, ಇನ್ನೇನು ಸ್ವಲ್ಪ ದಿನದಲ್ಲೇ ಮುಗಿದೋಗುತ್ತೆ. ಅದು ಮುಗಿಯೋದ್ರೊಳಗಡೆ ಮಾವಿನ ಹಣ್ಣಿನ ರಸಾಯನ ಹಾಗೂ ಅದ್ರ ಜೊತೆ ಗರಿಗರಿಯಾದ ಪುರಿಯನ್ನ ತಿನ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಗರಿಗರಿಯಾದ ಪುರಿಯನ್ನೇ ಯಾಕೆ ಮಾಡಬೇಕು ಅಂದ್ರೆ, ಸಾಫ್ಟ್ ಆಗಿರೋ ಪುರಿ ಸ್ವಲ್ಪ ಹೊತ್ತಲ್ಲೆಲ್ಲ ಅದು ನಾರ್ ತರ ಆಗ್ಬಿಡುತ್ತೆ, ಆಮೇಲೆ ಚೆನ್ನಾಗಿರಲ್ಲ. ಬಿಸಿ ಇದ್ದಾಗ ಚೆನ್ನಾಗಿರುತ್ತೆ. ಈ ಗರಿಗರಿಯಾದ ಪುರಿಯನ್ನ ಮಾಡಿಟ್ಕೊಂಡ್ರೆ ನಿಮ್ಗೆ 8ರಿಂದ 10 ದಿನಗಳ ತನಕ ಆರಾಮಾಗಿ ಅದು ಚೆನ್ನಾಗೇ ಇರುತ್ತೆ, ಗರಿಗರಿಯಾಗೇ ಇರುತ್ತೆ. ಗಾಳಿ ಸೋಕದ ಒಂದು ಡಬ್ಬದಲ್ಲಿ ನೀವು ಹಾಕಿಟ್ಕೊಂಡ್ರೆ ಮಾಡಿ ಒಂದ್ಸಲ, ನಿಮಗೆ ತಕ್ಷಣ ಗೆಸ್ಟ್ ಬಂದರೂ ಕೂಡ ಗಡ್ಬಿಡಿ ಆಗಲ್ಲ. ಈಸಿಯಾಗಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಆರಾಮಾಗಿ ತಿನ್ಬಹುದು. ಅದಕ್ಕೋಸ್ಕರ ನಾನು ಅದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಅಗಲವಾದ ಒಂದು ಪಾತ್ರವನ್ನು ತಗೋತಾ ಇದ್ದೀನಿ ಹಿಟ್ಟು ಕಲಸೋಕ್ಕೆ. 2 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಅದಕ್ಕೆ ಹಾಕೋತಾ ಇದ್ದೀನಿ. 2 ಬೌಲ್ ಗೋಧಿ ಹಿಟ್ಟಿಗೆ ಒಂದು 3/4 ಬೌಲ್ ಆಗುವಷ್ಟು ಚಿರೋಟಿ ರವಾವನ್ನು ಕೂಡ ಸೇರಿಸಬೇಕು. ಎಲ್ಲವನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಎಣ್ಣೆಯನ್ನು ಒಂದು 3 ಸ್ಪೂನ್ ಆಗುವಷ್ಟು, ನಾನು ಸೂರ್ಯಕಾಂತಿ ಎಣ್ಣೆನ ಉಪಯೋಗಿಸ್ತೀನಿ. 3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಚೆನ್ನಾಗಿ ಕಾಸ್ಕೊತೀನಿ. ಈಗ ಎಣ್ಣೆಯನ್ನು ಕಾಸ್ಕೊಂಡಿದ್ದೀನಿ. ಈಗ ಆ ಹಿಟ್ಟಿಗೆ ನಾವು ಹಾಕಬೇಕು 1 ಸ್ಪೂನು ಉಪ್ಪು ಹಾಗೂ 1 ಸ್ಪೂನ್ ಸಕ್ಕರೆನ ನೀರಲ್ಲಿ ಚೆನ್ನಾಗಿ ಕರಡ್ಕೋಬೇಕು. ಆ ಕಾಳೆಲ್ಲ ಕರಗಬೇಕು. ಸಾದಾ ತಣ್ಣೀರಲ್ಲೇ ಕರ್ಕೊಂಡ್ರೆ ಸಾಕು. ಸ್ವಲ್ಪ ಸ್ವಲ್ಪ ಹಾಕ್ತಾ ಕಲಿಸ್ಬೇಕು. ಒಂದೇ ಸಲ ನೀರು ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಅದನ್ನ ನಾದ್ಕೊಂಡು ಕಲಿಸ್ಕೊಂಡು ಆ ಹಿಟ್ಟನ್ನು ಅರ್ಧ ಗಂಟೆಯಿಂದ 1 ಗಂಟೆ ತನಕ ಅದನ್ನ ಮುಚ್ಚಿ ಸೈಡಲ್ಲಿ ಇಟ್ಬಿಡಬೇಕು. ತಕ್ಷಣ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೇ ಪುರಿ ಮಾಡೋಕ್ಕೆ ಹೋದರೂ ಕೂಡ 1 ಗಂಟೆ ಆದರೂ ಅದು ಹಾಗೆ ನೆನೆದ್ರೆ ಚೆನ್ನಾಗಿ ಬರುತ್ತೆ. ಮಾಡೋಕ್ಕೂ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈಗ ಹಿಟ್ಟೆಲ್ಲ ಕಲಸಿ ರೆಡಿ ಆಗಿದೆ. ಅದನ್ನು ಹಾಗೆ ಪಕ್ಕಕ್ಕೆ. ಈಗ 2 ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದ್ರ ಸಿಪ್ಪೆಯನ್ನು ತೆಕ್ಕೋತೀನಿ. ಇದು ಪೀಲರಲ್ಲಿ ಚೆನ್ನಾಗಿ ಬರೋದಿಲ್ಲ, ಜಾರತ್ತೆ, ನೈಸ್ ಇರೋದ್ರಿಂದ, ಅದು ಒಳಗಡೆ ಸಾಫ್ಟ್ ಇರೋದ್ರಿಂದ. ಸೊ ಇಳಿಗೆ ಮಣೆನೇ ಬೇಕು ಇದ್ರ ಸಿಪ್ಪೆ ತೆಗಿಯೋಕ್ಕೆ. ಇದರಿಂದ ನಾನು ಸಿಪ್ಪೆ ತೆಕ್ಕೊಂಡು ಇಟ್ಕೋತೀನಿ. 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮಾವಿನ ಹಣ್ಣಿಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಬೇಕು. ಮಾವಿನ ಹಣ್ಣು ಕೂಡ ಸಿಹಿ ಇರೋದ್ರಿಂದ ತುಂಬ ಸಕ್ಕರೆ ಏನೂ ಬೇಕಾಗೋದಿಲ್ಲ. ಅರ್ಧ ಕಪ್ ಆದರೆ ಸಾಕು. 2 ಮಾವಿನ ಹಣ್ಣಿಗೆ ಅರ್ಧ ಕಪ್ಪು ಸಕ್ಕರೆ ಹಾಕಿದ್ರೆ ಸಾಕು. ಅದನ್ನು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಮಾವಿನ ಹಣ್ಣಿನ ಜೊತೆ ಕರಗಬೇಕು. ಅದಕ್ಕೆ ಕಾಯಿಸಿ ಆರಿಸಿದ ಹಾಲನ್ನು ಅರ್ಧ ಕಪ್ ಆಗುವಷ್ಟು ಹಾಕಬೇಕು. ಹಾಲನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ಕಾಯಿಸಿದ ಆರಿಸಿದ ಹಾಲನ್ನು ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಕೊಂಡು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು 4 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಕೊನೆಯಲ್ಲಿ ಸೇರಿಸ್ಬೇಕು. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮಾವಿನ ಹಣ್ಣಿನ ರಸಾಯನಿ ರೆಡಿ. ಅದನ್ನು ಬಡಿಸುವಾಗ ಒಂದು ಚಿಟಿಕೆ ಉಪ್ಪನ್ನು ಹಾಕಬೇಕು. ಈಗ ನಾನು ಪುರಿಯನ್ನು ಮಾಡ್ಕೊಬಿಡ್ತೀನಿ. ಪುರಿ ಯಾವಾಗಲೂ ಸ್ವಲ್ಪ ಕೆಂಪಾದ್ರೇ ಚೆಂದ. ಅದು ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ, ಸರಿಯಾಗಿ ಬೆಂದಿರುತ್ತೆ ಕೂಡ. ಫ್ರೆಂಡ್ಸ್, ಈಗ ಪುರಿ ಹಾಗೂ ರಸಾಯನ ಅಂತೂ ರೆಡಿ ಆಯಿತು. ಇನ್ನು ತಿನ್ನೋದೊಂದೇ ಬಾಕಿ. ನಾನು ಈ ಪುರಿನ ಕ್ರಷ್ ಮಾಡಿ ತೋರಿಸ್ತೀನಿ. ಅದಕ್ಕೆ ರಸಾಯನವನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಮಾವಿನ ಹಣ್ಣಂತೂ ಆಮೇಲೆ ಸಿಗೋದಿಲ್ಲ, ಸೀಸನ್ ಮುಗ್ದೇ ಹೋಗುತ್ತೆ. ಮೊದಲು ನೀವು ಕೂಡ ಟ್ರೈ ಮಾಡಿ.
ಫ್ರೆಂಡ್ಸ್ ನೋಡಿದ್ರಲ್ಲ, ಗರಿ ಗರಿಯಾದ ಪುರಿಯ ಜೊತೆಗೆ ಮಾವಿನ ಹಣ್ಣಿನ ರಸಾಯನ ತುಂಬ ಚೆನ್ನಾಗಿರುತ್ತೆ. ಗರಿ ಗರಿಯಾದ ಪುರಿಯನ್ನ ಕ್ರಷ್ ಮಾಡಿಕೊಂಡು ಮಾವಿನ ಹಣ್ಣಿನ ರಸಾಯನ ಜೊತೆಗೆ ತಿಂದರೆ ತುಂಬ ಸೂಪರ್ ಆಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇನ್ನೇನು ಮುಗ್ದೋಗುತ್ತೆ ಮಾವಿನ ಹಣ್ಣು ಸೀಸನ್ನು, ಇನ್ನು ನೆಕ್ಸ್ಟ್ ಇಯರೇ ಸಿಗೋದು. ಅದಕ್ಕೋಸ್ಕರ ಬೇಗನೆ ನೀವು ಕೂಡ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗಿದೆ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೀನಿ. ಧನ್ಯವಾದಗಳು.